ನಮಸ್ಕಾರ. ನೀವು ಯಾವುದೋ ಊರಿಗೆ ಹೋಗಿರ್ತೀರ, ಅಲ್ಲಿ ನಿಮ್ಮ ಗೆಳೆಯರೋ ಆತ್ಮೀಯರೋ ಸಂಬಂಧಿಕರು ಯಾರೋ ಇರ್ತಾರೆ ಆ ಊರಲ್ಲಿ ವಾಸವಾಗಿ. ನೀವು ಅವ್ರಿಗೊಂದು ಕರೆ ಮಾಡ್ತೀರಾ, ಎಷ್ಟು ದೂರ ಬಂದಿದ್ದೀನಿ, ಅವ್ರನ್ನ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಒಂದು ಆಸೆ ಆಗುತ್ತೆ. ನೀವು ನಿಮ್ಮದೇನು ತಪ್ಪಿರಲ್ಲ, ಮಾಡ್ತೀರಾ. ಆ ಥರ ಮಾಡಿದಾಗ ಅವ್ರ ಮನೆ ಅದೇ ನೀವು ಯಾರು ಫೋನ್ ಮಾಡಿದವರು, ಅಯ್ಯೋ ಬನ್ನಿರಪ್ಪ ಇಲ್ಲಿಗೇ ಬಂದಿದ್ದೀರಾ, ಮತ್ತು ನಮ್ಮ ಮನೆಗೆ ಬರ್ದಂಗೆ ಹೋಗ್ತಾ ಇದ್ರಾ, ಸದ್ಯ ನನ್ನ ನೆನಪಾಗಿದೆಯಲ್ಲ ನಿಮಗೆ, ಬನ್ನಿ ಬನ್ನಿ ಅಂತೇಳಿ ಪಾಪ ಆನಂದವಾಗಿ ಖುಷಿಯಿಂದ ನಿಮ್ಮ ಜೊತೆ ಮಾತಾಡಿ, ಇಲ್ಲ ಈಗಲೇ ಬಂದುಬಿಡ್ರಿ, ನಮ್ಮ ಮನೆಗೆ ತಿಂಡಿಗೆ ಬಂದುಬಿಡಿ, ಊಟಕ್ಕೆ ಬಂದುಬಿಡಿ ಅಂತ ಕರೀತಾರೆ. ನೀವು ಅವತ್ತು ಹೋಗ್ತೀರಾ, ಅವ್ರ ಜೊತೆ ಇದ್ದು ಕಾಲ ಕಳೆದು ಬರ್ತೀರಾ, ನಿಮಗೂ ಖುಷಿಯಾಗುತ್ತೆ. ಅದು ಮೊದಲನೇ ಹಂತ. ಫೋನ್ ಮಾಡಿದಾಗ ಅಯ್ಯೋ ಆಕಸ್ಮಿಕವಾಗಿ ಊರಿಗೆ ಬಂದುಬಿಟ್ಟಿದ್ನಲ್ಲ, ಆಮೇಲೆ ನನ್ನ ಗೆಳತಿ ಒಬ್ಬಳೆಲ್ಲ ಕರ್ಕೊಂಬಂದು ಹೋಗಿದ್ದಾಳೆ, ಈ ಥರ ಹೊರಟುಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನೀವು ಬೇರೆ ಬಂದುಬಿಟ್ಟಿದ್ದೀರಾ ಅಂಥೇಳಿ ಅವರು ಸ್ವಲ್ಪ ಬೇಸರವಾಗಿ ಹೇಳ್ತಿರ್ತಾರೆ. ಅಂದರೆ ನೀವು ಬಂದಿದ್ದೀರಾ, ನಾನು ನಮ್ಮ ಮನೇಲಿಲ್ಲ, ನನ್ನ ಆತ್ಮೀಯರು ಬಂದಿದ್ದಾರೆ ಊರಿಂದ ಅಂತ ಅವ್ರಿಗೇನು ಬೇಜಾರು ನೋವಿಂದ ಹೇಳುವಾಗ ನೀವು ಹೇಳ್ತೀರಾ, ಅಯ್ಯೋ ನೀವು ಬಾ ಅಮ್ಮ, ನಾನು ಬರೋದನ್ನು ಹೇಳಿದ್ನಾ ಇಲ್ಲವಲ್ಲ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡ್ತೀರಾ. ಮರುದಿನ ಅವರಿಂದ ನಿಮಗೆ ಫೋನ್ ಬರುತ್ತೆ, ನೀವಿದ್ದರೆ ಬಂದೋಗಿ ಇವತ್ತು ಊಟ ಅಥವಾ ತಿಂಡಿಗೆ ನಮ್ಮ ಮನೆಗೆ ಬರಬೇಕು ಅಂತಾರೆ. ನೀವು ಅಕಸ್ಮಾತ್ ಅದೇ ಊರಲ್ಲಿದ್ದರೆ ಹೋಗಿ ಬಂದು ಮಾಡ್ತೀರಾ. ಇದು 2ನೇ ಹಂತ. 3ನೇ ಹಂತ ಇದೆ ಗೊತ್ತಾ? ನೀವು ಕರೆ ಮಾಡಿದ್ರೂ ಅವರೆಲ್ಲೂ ಹೋಗ್ದಲೇ ಇದ್ರೂ ಅಲ್ಲಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾರೆ. ಯಾಕಿದ್ನ ಹೇಳ್ತೀನಿ ಅಂದರೆ, ನಿಮಗೆ ಮರುದಿನವೂ ಫೋನ್ ಬರಲಿಲ್ಲ, 2ನೇ ದಿನವೂ ಫೋನ್ ಬರಲಿಲ್ಲ, ಮತ್ತು ನಿಮ್ಗೆ ಯಾವಾಗಲೂ ಫೋನ್ ಬರಲೇ ಇಲ್ಲ ಅಂದರೆ ಊರಿಗೆ ಬಂದು ನೀವು ಅವತ್ತು ಫೋನ್ ಮಾಡಿದ್ರಿ, ನಾನೆಲ್ಲೋ ಹೋಗಿದ್ದೆ, ಎಂಥ ಕೆಲಸ ಆಯಿತು ಅಂತ ನಿಮಗೆ ಅವರಿಂದ ಕರೆ ಬರಲಿಲ್ಲ ಅಂದರೆ ನಾನೊಂದು ಮಾತು ಹೇಳ, ಅವ್ರಿಗೆ ನೀವು ಇಷ್ಟ ಇರಲ್ಲ ಅವ್ರ ಮನೆಗೆ ಹೋಗೋದು ಅಂತ. ಹಾಗಾಗಿ ಅವರು ಮನೇಲೇ ಇದ್ರೂ ನಿಮ್ಮನ್ನು ಅವರು ತಪ್ಪಿಸ್ಕೊಳ್ಳೋಕೆ ಹಾದಿ ಏನು ಗೊತ್ತಾ, ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ ಅಂತ ಹೇಳಿರ್ತಾರೆ. ಹಾಗಂತ ಅವರು ದ್ವೇಷ ಮಾಡಬೇಡಿ ನೀವು. ಯಾಕೆಂದರೆ ಭೂಮಿ ದುಂಡಾಗಿದೆ, ಮದುವೆ ಮತ್ತೊಂದು ಸಭೆ ಸಮಾರಂಭದಲ್ಲಿ ಅವ್ರು ನಿಮಗೆ ಸಿಗ್ತಾರೆ, ನೀವು ಅವ್ರನ್ನ ನೋಡಬೇಕಾಗತ್ತೆ. ಹಾಗಾಗಿ ಅವರೊಡೆಗೆ ದ್ವೇಷದಿಂದ ನೋಡಬೇಡಿ. ನೋಡಿ ಅವತ್ತು ನಾವು ಹೋಗಿದ್ದೀವಿ, ಇಷ್ಟವ್ರಿಗೊಂದು ಫೋನ್ ಮಾಡಿಲ್ಲಲ್ಲ ಅಂತ ನಿಮಗೆಲ್ಲೋ ಬೇಸರ ಇರುತ್ತೆ. ಬೇಸರ ಮಾಡ್ಕೋಬಾರ್ದು. ಅದು ಅವ್ರ ಮನೆ, ಅವ್ರ ಮನೆಗೆ ಯಾರು ಬರಬೇಕು ಬರಬಾರ್ದು ಅನ್ನೋ ನಿರ್ಧರಿಸೋದು ಅವ್ರ ಇಚ್ಛೆ ಅದು. ಹಾಗಾಗಿ ನೀವು ಅವ್ರನ್ನ ದ್ವೇಷ ಮಾಡಬೇಡಿ. ಅವರೆಲ್ಲರೂ ಸಿಕ್ಕಾಗ ಒಂದೇ ಒಂದು ಹೂವಿಗೆ ಅವ್ರ ಕಡೆ ಹಾಕ್ಬಿಡಿ, ದ್ವೇಷಿಸಬೇಡಿ. ಆಮೇಲೆ ಅವರಿಂದ ಯಾವತ್ತೂ ನೀವು ಅಂತರ ಕಾದ್ಕೊಳ್ಳಿ. ಕಾರಣ ಅವರಿಗೆ ನೀವು ಒಂದು ಇಷ್ಟ ಇರಲ್ಲ. ಇದು ಜೀವನದ ಸೂಕ್ಷ್ಮತೆ. ನಾನು ಹೇಳಿದ್ದು ಸರಿನಾ?